ಸರ್ ನಮಸ್ಕಾರ ಸರ್. ನಮಸ್ತೆ. ಇವತ್ತಿನ ದಿನ ನೀವು ಏನಕ್ಕೆ ಬಂದಿದ್ದೀರಾ? ಇದು ನಮ್ಮ ತಂದೆ ತಾಯಿನ ಬಿಟ್ಟು ನೆಕ್ಸ್ಟು ನಮಗೆ ಜನ್ಮ ಕೊಡದೇ ಇದ್ರೂ ನಮಗೆ ಬುದ್ಧಿ ಮತ್ತು ಶಕ್ತಿ ತಿಳುವಳಿಕೆ ಕೊಟ್ಟಿರೋದು, ಗೌರವ ಕೊಟ್ಟಿರೋದು ನಮ್ಮ ಅಪ್ಪಾಜಿ ವಿಷ್ಣು ದಾದಾ ಅವರಿಗೆ, ಅವ್ರಿಗೋಸ್ಕರ ನಾನು ಬಂದಿದ್ದೀನಿ. ಇವತ್ತೇನು ವಿಶೇಷ ಸರ್? ಇವತ್ತು ಪುಣ್ಯಸ್ಮರಣೆ, 14ನೇ ಪುಣ್ಯಸ್ಮರಣೆ. ಆದರೂ ನಮಗೆ ಒಂಥರ ನೆಮ್ಮದಿ ಇಲ್ಲ. ಯಾಕಂದರೆ ನಮಗೆ ಈ ಪುಣ್ಯಭೂಮಿ ಒಂದು ಆಗ್ಬಿಟ್ರೆ ನಮಗೆ ನಾವು ನಮ್ಮ ಒಂದು ದೇವಸ್ಥಾನ ಕಟ್ಕೊಳ್ಳೋಕ್ಕೆ ನಮಗೊಂದು ಶಕ್ತಿ ಕೊಡ್ತದೆ. ನಾವು ದೇವಸ್ಥಾನ ಆದ್ರೂ ಒಂದು ರೂಪಿಸಬೇಕು ಅಂತ ಅಂದ್ಬಿಟ್ಟು ಒಂದು ಹಂಬಲ ಇದೆ. ನಮ್ಮ ದುಡ್ಡಲ್ಲೇ, ನಮ್ಮ ಒಂದು ತಿಂಗಳು ಪೇಮೆಂಟಲ್ಲೇ ನಾವು ಎಲ್ಲರೂ ದುಡ್ಡು ಹಾಕಿ ನಾವೊಂದು ಗುಡಿ ಕಟ್ಕೊಂಡು ಇಲ್ಲಿ ಪೂಜೆ ಮಾಡಿಕೊಂಡು ಪ್ರತಿನಿತ್ಯ ಹೋಗೋಣ ಅಂತ ಭಾಳ ಖುಷಿ ಇದೆ ನಮಗೆ. ಈ ಸೂರ್ಯ ಚಂದ್ರ ಇರೋವರೆಗೂ ನಮ್ಮ ಅಪ್ಪಾಜಿ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾರೆ. ಅವ್ರು ಇಲ್ಲೇ ಇರಲೇಬೇಕು. ನಮ್ಮ ಅಪ್ಪಾಜಿ ಇನ್ನೂ ಮನಸ್ಸಿಂದ ಎಲ್ಲೂ ಹೋಗಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಸ್ಮಾರಕ ಕಟ್ಟಿಲ್ಲ. ಏನು ಬಯಸ್ತೀವಿ ಸರ್? ಇವತ್ತು ಬಂದಿರೋದ್ರಿಂದ ಏನು ಬಯಸ್ತೀರಾ? ಇಲ್ಲಿ ನಮಗೆ ಬೇಸರ ಆಗ್ತಾಯಿದೆ ಸರ್. ಹಾಗೆ ಯಾವ ರಾಜಕೀಯದವರು ಬೆಂಬಲ ಇಲ್ಲ, ಯಾವ ಫಿಲಮ್ ಆಕ್ಟರ್ಸ್ಗಳು ಬೆಂಬಲ ಇಲ್ಲ, ಯಾವ ವಾಣಿಜ್ಯ ಮಂಡಳಿಯೂ ಬೆಂಬಲ ಇಲ್ಲ. ಬರೀ ಅಭಿಮಾನಿಗಳೇ ಬರ್ತಾರೆ, ಅಭಿಮಾನಿಗಳು ಬೇಸರದಿಂದ ಹೋಗ್ತಾರೆ. ಅದಕ್ಕೋಸ್ಕರ ನಮಗೆ ಭಾಳ ನೋವಾಗ್ತಾಯಿದೆ. ಏನಂದರೆ ನಮಗೆ ಅವ್ರು ಪ್ರತಿರೂಪ ಪಡೆದಿರೋದ್ರಿಂದ ನಮಗೆ ಎಲ್ಲ ಜನನೂ, ಎಲ್ಲ ಅಭಿಮಾನಿಗಳು ಕರೆ ಮಾಡಿ ಕೇಳ್ತಾರೆ, ಏನು ರೀ ನಿಮ್ಮದು ಅಪ್ಪಾಜಿಯವ್ರದ್ದು ಒಂದು ಸ್ಮಾರಕ ಮಾಡೋಕ್ಕೆ ಆಗ್ತಾಯಿಲ್ಲ, ನಿಮ್ಮ ಕೈಲಿ ತಾಕತ್ತಿಲ್ಲ, ಹಂಗೆ ಹಿಂಗೆ ಅಂತ ನಮಗೊಂಥರ ನೆಗೆಟಿವ್ ಆಗಿ ಮಾತಾಡ್ತಾರೆ. ಆದರೆ ನಾವು ಒಂದೇ ಒಂದು ಹೇಳೋದು, ಸೂರ್ಯ ಚಂದ್ರ ಇರೋವರೆಗೂ ನಮ್ಮ ಅಪ್ಪಾಜಿ ಇಲ್ಲೇ ಇರ್ತಾರೆ. ಅದಕ್ಕೋಸ್ಕರ ನಾವು ಒಂದು ಗುಡಿ ಕಟ್ಟೋಕ್ಕೂ ತಯಾರು, ನಮ್ಮ ಪ್ರಾಣ ಕೊಡೋಕ್ಕೂ ರೆಡಿಯಾಗಿದ್ದೀವಿ ನಾವು. ಬರೋ ವರ್ಷ ಏನು ಬಯಸ್ತೀರಾ? ಬರೋ ವರ್ಷ ಅಂದರೆ ಈಗ ಸೆಪ್ಟೆಂಬರ್ ಒಳಗಡೆ ಇದು ಆಗಬೇಕು ಅಂತ ನಾವು ಇದು ಮಾಡಿದ್ದೀವಿ. ಇವಾಗ ಬಂದಿರೋ ಮುಖ್ಯಮಂತ್ರಿಗಳೆಲ್ಲರೂ ಒಂದೊಂದು ಥರ ಮಾತಾಡ್ತಾ ಇದ್ದಾರೆ. ಇವಾಗ ನಮ್ಮೂರಿನವರೇ ಆಗಿರೋದ್ರಿಂದ DCM ಶಿವಕುಮಾರ್ ಅವರು ಅವ್ರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ, ಸುದೀಪ್ ಸರ್ ಅವರು. ನೋಡೋಣ ಮುಂದೆ ಏನಾಗುತ್ತೆ ಏನು. ಆಮೇಲೆ ಮುಂದೆ ಯಾರು ಆಗಲೇ ಹೋದರೆ ತೀವ್ರವಾಗಿ ಹೋರಾಟ ಮಾಡ್ತೀವಿ ನಾವು. ಸರಿ ಸರ್. ಮೊನ್ನೆ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ದೀವಿ. ಇವಾಗ ಮತ್ತೆ ಇನ್ನೂ ಜಾಸ್ತಿ ಹೋರಾಟ ಮಾಡಬೇಕು ಅಂತ ಇದ್ದೀವಿ.